ಹೌದು 6 ಗಂಟೆ ಅದೇನು ಹೌದು 6 ಗಂಟೆ ಇದೀನಿ ಎಲ್ಲಿವರೆಗೆ ತಡ್ಕೋತಾನೆ ನಾನು ಮಾತಾಡೋದು ಅಲ್ರಿ ನಾವ್ ಎನಿಮೀಸ್ ಅಲ್ಲ ಮನಾನವ್ರು ನಾವ್ ತಿಳ್ಕೊರೋದನ್ನ ನೀವು ಅಲ್ಲೇ ಕೂತ್ಕೊಂಡು ಎದ್ದಾಗಿಂದ ಕಾಡ್ಸತ್ತಾಳ ಆಕ್ಟಿಂಗ್ ಮಾಡಕ ಬರಂಗಿಲ್ಲ ಹಾಗೆ ರೀಬ್ ಅಂತ ಹೊಡಿಬೇಕು ಅನ್ಸತ್ತೆ ಬಟ್ ಪ್ಲೀಸ್ ಆಕಾಶ್ ಪುಟ್ಟಿನ ಯಾರು ತೊಗೊಂಡು ಹೋಗ್ಬಿಡ್ರಿ ನಮಗೆ ಬೇಡ. ಈ ಸ್ಪೂನ್ಲೆ 2 ಕೋಕೋ ಪೌಡರ್ ಹಾಕೇನೆ 2 ಚಮಚೆ. ಬರ್ರಿ ಇವತ್ತು ಮಿಂಟ್ ಮಾಯೋ ಮಾಡ್ಕೊಳ್ಳೋಣ ಅಂತ. ಜೇನು ಕುರಿ ಅಜ್ಜಿ ಬಂದ್ರೆ ವಾಕಿಂಗ್ ಮುಗಿಸಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸದಾಗಿದ್ರಿ ಅಂದ್ರೆ 1 ಬಿಟ್ಟು 2 ಬಿಟ್ಟು ಒಂದು 10 ವ್ಲಾಗ್ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ ನೋಡಕ್ಕೆ ಬಂದಿರಿ ಅಂದ್ರೆ ಕೊನೆವರೆಗೂ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡ್ರಿ, ಇಲ್ಲ ಧಾರಾಳವಾಗಿ ಡಿಸ್ಲೈಕ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವ್ಲಾಗು ಹೆಂಗಿರ್ತೈತಿ ನೋಡಿ ಬಿಡೋಣ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಏನಾಗೈತೆ ಅಂದ್ರೆ ತೋರಿಸ್ತಂತಡಿ ಹೌದು ಏನು ಕರಿ ಅಂತ ತಪ್ಪಾಕತ್ ಹಾಲಿಂದ ಬರಾಗ ಚಾ ಮಾಡಕ್ಕೆ ಇಟ್ಟೇನೆ, ಯಾಕಂದ್ರೆ ಹಾಲು ಖಾಲಿ ಆಗ್ಯಾವ. ಆಮೇಲೆ ಅಲ್ಲಿ ಐಶ್ವರ್ಯ ಏನೋ ದೊಡ್ಡ ಓವರ್ ಆಕ್ಟಿಂಗ್ ಮಾಡಕತ್ತಾಳ, ಗೊತ್ತಿಲ್ಲ ಎದ್ದಾಗಿಂದ ಕಾಡ್ಸತ್ತಾಳ. ಹಾಗೆ ರೀಬ್ ಅಂತ ಹೊಡಿಬೇಕು ಅನ್ಸತ್ತೆ ಬಟ್ ಆಕೆ ಗಂಡ ಅಥವಾ ಆಕಾಶ್ ಪುಟ್ಟಿ ಹಂಗಿಲ್ಲ. ಇದ್ರಾಗ ಒಂದಿಷ್ಟು ಮಹಾಪಂಡಿತರ ಕುತ್ಕೊಂಡು ಜಡ್ಜ್ ಅಂದ್ರೆ ಹಳ್ಳಾಕ್ಸದಾಗ ಆಂಟಿಗಳು ಅಷ್ಟು ಜಡ್ಜ್ ಮಾಡಂಗಿಲ್ಲ. ಆ ನಮ್ಮನೆ ಫುಲ್ ಪ್ರೋ ಮ್ಯಾಕ್ಸ್ ಕತೆ ಜಡ್ಜ್ ಮಾಡಿ ಹಂಗ ಹಿಂಗ ವಾಟ್ ಇಸ್ ದಿಸ್? ಗಿಣ್ಣದ ಹಾಲು ಅಂತ ನೋಡೋಣ ಅಂತ. ಎಷ್ಟು ಗಿಣ್ಣ ಬರ್ತದೆ ಅದ್ರಾಗಿಂದ? ಗಿಣ್ಣ ಹಿಂಗೆ ಮಾಡಕ್ಕೆ ಬರೋದಿಲ್ಲಲ್ಲ ಅದಕ್ಕೆ ಮತ್ತೆ ಯಾರು ಮಾಡತ್ತಾರೆ? ಹೌದಣ್ಣ, ಮಮ್ಮಿಗೆ ಮಾಡಕ್ಕೆ ಬರ್ತೈತೆ. ಹಂಗಾರೆ ಮಮ್ಮಿ ಮಾಡಿ ಅಗ್ರಿ ಪರ್ಫೆಕ್ಟ್ ಬರ್ತೈತೆ. ಯಸ್ ಚಲೋ ನಾ ಹಾಕ್ತೀನಿ, ನೀ ಬಿಡು, ನೀ ಆಗ ಮೊದಲು. ನನಗೆ ಹೆಂಗೆ ಆಗ್ಬೇಕು ಗೊತ್ತೈತೆ. ಇಲ್ಲೇ ಮಸ್ತ್ ತಾಲಿಪಟ್ಟು ಮಾಡ್ಯಾರ. ಸದ್ಯಕ್ಕೆ ಒಂದು ತಿನ್ನೋದಂತೆ, ಭಾಳ ಹೆವಿ ಕಾಣತ್ತವು. ಬಾ ಇನ್ನೊಂದು ಅರ್ಧ ತಿನ್ನಾಕೆ ಬರ್ತೈತಿ. ಅದು ನಂದು ಮಯೋನೀಸ್ ಕೊಡಲೈತಿ. ಹೆಲ್ದಿ ಮಾಯೋ ಅಂತಿರೋ ಏನು ಎಗ್ ಡಿಪ್ ಅಂತಿರೋ ನೋಡ್ರಿ, ಅದಕ್ಕೆ ಹೆಂಗೆ ಹೆಸರು ಕೊಡ್ತೀರಿ. ಆ್ಯಂಡ್ ಇದು ಒಂದು ಮನೆ ಮಾಡ್ಕೋಬೇಕು, ಲೆಫ್ಟ್ ಸೈಡದ್ದು ಒಂದು ಮಾಡೋಣ ಅಂತ ಮಾಡಿ ಮಸ್ತ್ ಹೆಲ್ದಿ ರಾಗಿ ತಾಲಿಪಟ್ಟು ತಿನ್ನೋಣ ಅಂತ, ಅಲಾಂಗ್ ವಿತ್ ಸಮ್ ಯಮ್ಮಿ ಚಾ. ಹೆಸರು ಬೇಟ ಮಮ್ಮಿಗೆ ತಿನ್ಸಾತಿದ್ರಲ್ಲ ಆಗಳ ಕ್ಯಾಮ್ರಾ ಹಿಡೋಕ್ಕಿಂತ ಮುಂಚೆ. ತಿನ್ನಿಸ್ರಿ ಬೇಟ ಮಮ್ಮಿಗೆ, ತಿನ್ನಿಸ್ರಿ. ಶಣೆ ನಿನಗೂ ಹಂಗ ನಾವು ಮಾಡಿದ್ವಿ ಅಂದ್ರೆ ತಿನ್ಮಾಡ್ಬೇಡಿ ಅದನ್ನು. ಜೇನು ಮರಿ ಮಕ್ಕೊಂಡಿದ್ರಿ ಬೇಟ ನೀವು? ಹೌದ್ರಿ, ಅದಕ್ಕೆ ಹಿಂಗೆ ಫುಲ್ ಶೈನಿ ಕಾಣತ್ತೀರಿ. ಹೌದ್ರಿ ಮಕ್ಕೊಂಡಿದ್ರಿ. ಹತ್ರ ಇವತ್ತು ನಾನು ಐಶ್ವರ್ಯಾಗ ಎಗ್ ಪುಡಿಂಗ್ ಮಾಡಿಕೊಡೋ ಬಂದೀನಿ. ಹಾಂ, ಪ್ರೋಟೀನ್ ಪುಡಿಂಗ್, ಹೆಲ್ದಿ ಪುಡಿಂಗ್, ಜೇನು ಕುಡಿಂಗ್, ಪ್ರೋತಿ ಕುಡಿಂಗ್. ಐ ಜೇನು ಕುರಿ, ಜೇನು ಹುಳ, ಜೇನು ಮರಿ, ಕುರಿ ತಗೋರಿ. ಆ್ಯಂಡ್ ಸಮ್ ಯಮಿ ಮಿಕ್ಸ್ ಸೀಡ್ಸ್. ನೋಡಿ ಎಕ್ಸ್ಪೈರ್ ಆಗಿಲ್ಲೋದಿಲ್ಲ, ಯಾಕೋ ಡಬ್ಬಿ ಭಾಳ ಹೊಡಿಸ್ಕೊಳ. ಆ್ಯಂಡ್ ಹಿಯರ್ ಈಸ್ ಮೈ ಡಂಪ್ಲಿಂಗ್ಸ್, ಡಂಪ್ಲಿಂಗ್ ಪನಿ ಕುನಿ. ಪ್ಲೀಸ್ ಆಕಾಶ್ ಪುಟ್ಟಿನ ಯಾರು ತೊಗೊಂಡು ಹೋಗ್ಬಿಡ್ರಿ ನಮಗೆ ಬೇಡ. ಡಂಪ್ಲಿಂಗ್ಸ್, ರೈಸ್ ಡಂಪ್ಲಿಂಗ್ಸ್. ಓಹೋ ಯಮ್ಮಿ ಕ್ರಮಿ ಡುಮಿ. ಆ್ಯಂಡ್ ಸಮ್ ಐಸ್ ಕ್ಯೂಬ್ಸ್ to put in water. What is that? I'm not recollecting. What? That air conditioner. What is that? Cooler. This is for cooler. And then this is vanilla extract. Okay. Aitu vanilla extract. Idri ಏನು ಟೆನ್ಷನ್ ಎಲ್ಲ ಖಾಲಿ ಮಾಡೋಣ ಅಂತೀನಿ. Okay, this is which one? Orange. I don't want orange, na? I want vanilla. Orange you eat. I know eat. You eat only. Okay, ಸ್ನೇಹಿತರೆ, ಈಗ ನಾವು ಮಾಡೋಣ ಅಂತ. ಏನಂದ್ರೆ ಎಗ್ಗೆಲ್ಲ ಅದಾವಲ್ಲ, ಅದಕ್ಕೆ ಅನ್ನತ್ತ ನಾ ಮೇನ್ ನನಗೆ ಎಗ್ಗ ಬೇಕು. ಎಗ್ಗೇಶ್ವರನೇ ಇಲ್ಲ ಅಂದ್ರೆ ಹೆಂಗೆ ಈಶ್ವರ್? ಓಕೆ, ಸೊ ಲೆಟ್ಸ್ ಈಟ್ ದ ಎಗ್ಗೇಶ್ವರ್. ಜೇನು ಹುಳ ಅಜ್ಜ ಜೊತೆ ಕೂತು ಬಿಟ್ಟಿರಿ ಹುಳ ನೀವು ಜಳಕ ಮಾಡಿ.
ಯಾಕೆ ಹೊಡ್ಯಾತೀರಿ ಅಜ್ಜಾಗ? ಅವ್ರೇನು ಮಾಡ್ಯಾರ ನಿಮ್ಗೆ? ಜೇನು ಮರಿ ಯಾಕೆ ಮಾರಿ ಗಂಟ ಕೇಳ? ಇಲ್ಲ ಮೋಳ, ಇಲ್ಲ. ಜೇನು ಕುರಿ ಚಾಪ್ ಕುಂಡ್ರಬೇಕಿಲ್ಲ ಸುಮ್ಮನೆ ಅಜ್ಜಾನ್ ಕಡೆ. ಸುಮ್ಮನೆ ಇರ್ಬೇಕು. ಪಿನ್ ಡ್ರಾಪ್ ಸೈಲೆನ್ಸ್. ಗುಡ್ ಗರ್ಲ್, ಗುಡ್ ಗರ್ಲ್, ಗುಡ್ ಗರ್ಲ್. ಸೊ ಬರ್ರಿ, ಇದ್ರಾಗ 3 ಎಗ್ಗದ್ದು ಅದು ಏನು ಮಾಡ್ಕೊಳ್ಳೋಣ ಅಂದ್ರೆ, ವಾಟ್ ಈಸ್ ದಟ್, ಡೆಸರ್ಟ್. 2 ಎಗ್ಗದ್ದು ಮಯೋನೀಸ್ ಮಾಡ್ಕೊಳ್ಳೋಣ. ಸೊ ಮ್ಯಾಂಗೋ ಪಾಪಡ್ ಅಲ್ಲ ಅದು, ಇದ್ರಾಗ ಹನಿ ಐತೆ. ಸೊ ಸ್ವೀಟ್ನಿಂಗಿಗೆ ಹನಿ ಹಾಕೋಣಂತ, 1-2 ಡೇಟ್ಸ್ ಹಾಕೋಣಂತ, ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಬರೋಕೆ ಕೊಕೋವಾ ಪೌಡ್ರ್ ಹಾಕೋಣಂತ. ಓಕೆ, ಸೊ ಇಷ್ಟ, ಮತ್ತೇನಿಲ್ಲ. ಹಾಕಿ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್, ಎಗ್ ಸ್ಮೆಲ್ ಹಾಕಿ ಭರ್ರ ಅಂತ ಗ್ರೈಂಡ್ ಮಾಡೋಣ. ಆ್ಯಕ್ಚುಲಿ ನಿಮ್ಮ ಕಡೆ ವೇ ಪ್ರೋಟೀನ್ ಇತ್ತಂದ್ರೆ ನೀವು ಆ್ಯಡ್ ಮಾಡ್ಬೋದು ರೀ. ಸೊ ಡಬಲ್ ಆಗಿಬಿಡ್ತದೆ. 6 4 24 ಅಂತಂದ್ರೆ ನಾವು ಒಂದು ವೇ ಪ್ರೋಟೀನ್ ಹಾಕಿದ್ರೆ ಆಲ್ಮೋಸ್ಟ್ 50 grams ಪ್ರೋಟೀನ್ ಡೆಸರ್ಟ್ ಆಗ್ತೈತಿ. ಬಟ್ ಚಾಕ್ಲೇಟ್ ಫ್ಲೇವರದ್ದು ವೇ ಪ್ರೋಟೀನ್ ನೋಡಿದೆ, ನಂದು ಖಾಲಿ ಆಗೈತಿ. ನಾನು ಅಭಿಲಾಷ್ನ ಒಂದು ಡಬ್ಬಿ ಇತ್ತು, ಅದು ಎಕ್ಸ್ಪೈರ್ ಆಗೈತಿ. ಸೊ ಎಕ್ಸ್ಪೈರ್ ಆಗಿದ್ದು ತಿಂದು ಟೆನ್ಷನ್ ತೊಗೊಳೋದು ಬೇಡ. ಸೊ ಈಗ ನೋಡೋಣಂತ, ನಾನು ತರ್ಸೇನಿ. ಅವ್ನು ಫುಡ್ ಫಾರ್ಮರ್, ನಿಮಗೆಲ್ಲ ಗೊತ್ತಾ ಇರ್ಬೇಕು, ಅವ್ನು ತರ್ಸೇನಿ. ನೋಡೋಣಂತ ಅವ್ನು ಹೆಂಗೆ ಐತಂತ. ಯಾಕಂದ್ರೆ ಇಂಡಿಯಾನಾಗ ಈಗ ಕ್ರಿಯೇಟರ್ಸ್ನ ಅದು ಯಾರು ಜನ್ಮಿನ್ ಅದಾರಲ್ಲ ಅವ್ರು ನಮ್ಗೆ ತರಿಸೋದು ಬೆಟ್ರು. ಬರ್ರಿ, ಈಗ 2 + 2 ಎಗ್ ಹಾಕೋಣಂತ. ಫುಲ್ ಆಫ್ ಅಂತ ಅನ್ನಂಗಿಲ್ಲ, 2 ಸ್ಪೂನ್, ಈ ಸ್ಪೂನ್ಲೆ 2 ಕೊಕೋವಾ ಪೌಡ್ರ್ ಹಾಕೇನಿ, 2 ಚಮಚೆ. ನೋಡೋಣಂತ. ಸ್ವಲ್ಪ ಹನಿ ಆ್ಯಂಡ್ ಹಾಕಿ ಡೈರೆಕ್ಟ್ ಗ್ರೈಂಡ್ ಮಾಡ್ತೀನಿ, ಯಾಕಂದ್ರೆ ಲಾಗ್ ಮಾಡೋಕೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. 5-6 ಖರ್ಜೂರ ಹಾಕೀನಿ, ಹನಿ 1-2 ಚಮಚೆ. ಒಂದು ಸ್ವಲ್ಪ ವೆರೈಟಿ ಆಫ್ ಸ್ವೀಟ್ನರ್ಸ್ ಇರಲಿ ಅಂಥೇಳಿ, ನ್ಯಾಚುರಲ್ ಸ್ವೀಟ್ನರ್ಸ್. ಓಹೋ, ಅದ್ರ ಕನ್ಸಿಸ್ಟೆನ್ಸಿ ನೋಡ್ರಿ, ಟೇಸ್ಟ್ ನೋಡೋಣ ಹೆಂಗೈತೆ. ಕರೆ ಹೇಳ್ತೀನಿ, ಒಟ್ಟು ಗೊತ್ತಾಗುತ್ತದೆ ಎಗ್ ಅಂಥೇಳಿ. ವೆರಿ ನೈಸ್. ವೆರಿ ಗುಡ್. ಸ್ವಲ್ಪ ಸಕ್ಕರೆ ಇನ್ನೂ ಭಾಳ ಹಾಕ್ಬೋದು, ಬಟ್ ನ್ಯಾಚುರಲ್ ಇರಲಿ ಅಂತ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡ್ರಂತೂ ಗೊತ್ತಾಗೋದಿಲ್ಲ. ಇದರ 1 ಸ್ಕೂಪ್ ವೇ ಹಾಕ್ಬಿಟ್ರೆ ಆ್ಯಕ್ಚುಲಿ ದಿಸ್ ವುಡ್ ಹ್ಯಾವ್ ಬಿಕಮ್ 50 grams ಪ್ರೋಟೀನ್. ಸೊ ಡೆಸರ್ಟ್ ತಿನ್ಬೇಕಂತ ಅನಿಸ್ತಂದ್ರೆ ಇದು 1 ಡೆಸರ್ಟ್ ತಿಂದ್ವಿ ಅಂದ್ರೆ 25 grams ಪ್ರೋಟೀನ್ ಸಿಗ್ತಿತ್ತು. ಬಟ್ ಈಗ ಸದ್ಯಕ್ಕೆ 12 to 13 grams ಅಷ್ಟೇ ಐತಿ. ಬಟ್ ಅದೊಂದು ಆ್ಯಡ್ ಆನ್ ಮಾಡೋಣ ಅಂತ ವೇ ಪ್ರೋಟೀನ್ ಬಂದಮೇಲೆ. ಬರ್ರಿ, ಇವತ್ತು ಮಿಂಟ್ ಮಾಯೋ ಮಾಡ್ಕೊಳ್ಳೋಣ ಅಂತ. ಮಿಂಟ್ ಅಲ್ಲ, ಸಾರಿ, ಚಿಪೋಟ್ಲೆ ಟೈಪ್. ಸೊ ಅದ್ರ ಸಂಬಂಧ ಇದನ್ನ ಐತಿ. ಆ್ಯಕ್ಚುಲಿ ಅದನ್ನು ಸುಟ್ಟು ಹಾಕ್ಬೇಕಾದ್ರೆ ಹಂಗೆ ಹಾಕೋದೀನಿ. ಈಗ ನಿನ್ನೆ ಏನಿತ್ತು ಅದೇ ಇತ್ತು, 1/2 ಲೆಮನ್, ಸ್ವಲ್ಪ ವೆನೆಗರ್, 2 ಎಗ್ಗು, ಸ್ವಲ್ಪ ಗಾರ್ಲಿಕ್ಕು, ಒಂದು ಸ್ವಲ್ಪ ನಮ್ಮದು ಆಲಿವ್ ಆಯಿಲ್, 1 ಬೂತ್ಸು. ಆ್ಯಂಡ್ ಇವತ್ತು ಎಕ್ಸ್ಟ್ರಾ ಹಾಕಿದ್ದಂದ್ರೆ ಇದು ನಮ್ಮದು ಏನಿದು ಏನು ಇದು ರೀ ಬಳಕ ಶಿಮ್ಲಾ ಮಿರ್ಚಿ ಅಥವಾ ಬೆಲ್ ಪೇಪರ್ಸ್. ಸೊ ಅದನ್ನು ಓವರ್ನೈಟ್ 2 minutes ರೋಸ್ಟ್ ಮಾಡ್ಕೊಳೆ. ಲೆಟ್ಸ್ ಸಿ ಹೌ ಇಟ್ ಬಿಕಮ್ಸ್. ನೋಡ್ರಿ, 1000 ಐಲ್ಯಾಂಡ್ ಡ್ರೆಸ್ಸಿಂಗ್ ಅದೇ ಆತು. ಟೇಸ್ಟ್ನ ಮಾಡಿ ಹೇಳ್ತೀನಿ ನಿಮ್ಗೆ. ಸೊ ಗೊತ್ತಾವತ್ತು ಎಗ್ ಅಂಥೇಳಿ. ನೀವು ಅಣ್ಣ ಈಗ ಫುಲ್ ಕ್ಲೌಡ್ 9 ಆಗದಾನ. ರೊಟ್ಟಿ ಆ್ಯಂಡ್ ಪಲ್ಯ, ಚಟ್ನಿ, ಮೊಸರು ತಿನ್ನೋಣಂತ. ರಾತ್ರಿ ವೆಜ್ ಪನೀರ್ ಡಂಪ್ಲಿಂಗ್ಸ್ ಮಾಡ್ಕೊಂಡೇನೆ. ಸೊ ಅದಕ್ಕೆ ಚಟ್ನಿ ಕೂಡ ರೆಡಿ ಆಯಿತು. ಸೊ ಲೆಟ್ಸ್. ಯಾಕೇನಾತ? ಬಾ ಕೆಳಗೆ ಬಾ. ಯಾಕೆ ಏನಾತ್ ಹೇಳ? ಏನದ 5 months ಬೇಬಿ ಇತ್ತು, ಕೇಕ್ ಅವಾಗ ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ. ಅಲ್ರಿ, ನಾವ್ ಎನಿಮೀಸ್ ಅಲ್ಲ, ಮನಾನವ್ರು ನಾವ್ ತಿಳ್ಕೊರೋದನ್ನ. ನೀವು ಅಲ್ಲೇ ಕೂತ್ಕೊಂಡು ಹಳೆ ಓಲ್ಡ್ ಸ್ಟೈಲ್ ಅಂಟಿಗಳ ಗತೆ ಜಜ್ಮೆಂಟ್ ಪಾಸ್ ಮಾಡೋದ್ರಿಂದ ನಿಮ್ಗೆ ಏನು ಸಿಗಂಗಿಲ್ಲ. ಜಸ್ಟ್ ವೇಸ್ಟ್ ಯುವರ್ ಟೈಮ್. ಈಗ ಇದಕ್ಕೋಬ್ರ ಏನ್ರ ಅಂತಾರ ಮತ್ತೆ. ಹೌದು, 6 ಗಂಟೆ ಹೌದು 6 ಗಂಟೆ ಎಲ್ಲಿವರೆಗೆ ತಡ್ಕೋತೇನೆ ನಾನು ಮಾತಾಡೋದು? ನಿಮಗ್ ಒನ್ಸ್ ನಾ ನಿಮ್ ಲ್ಯಾಂಗ್ವೇಜ್ ನಾಗ ವಾಪಸ್ ಕೊಡಕತ್ತಾಗ ನಿಮ್ಗೆ ಎಷ್ಟು ತ್ರಾಸ ಆಗತ್ತದ? ಎಕ್ಸಾಕ್ಟ್ಲಿ ರೈಟ್. ಪಪ್ಪ ಕೇಳೋಣ ಟೇಸ್ಟ್ ಹೆಂಗಾಗೈತೆ, ತಿಂದು ಹೇಳಿ ಹೆಂಗಾಗೈತೆ. ಅಲ್ಲ, ಹಿಡಿಯೋದ ತೊಗೊಂಡು ಕುಂತ್ರಲ್ಲ. ಅಪ್ಪ ಹಿಡಿಯೋದ ತೊಗೊಂಡು ಕುಂತ್ಬಿಟ್ರೆ. ಮಿತ್ರೋ,
ಚಾಕ್ಲೇಟು ಗೆಸ್ ಮಾಡಿ ಎದರಲ್ಲೇ ಮಾಡಿರ್ಬೋದು. ನಂಬುದು ಎಲ್ಲಿನ ನಂಬಕ್ಕೆ ಸಾಧ್ಯನೇ ಇಲ್ಲ. ಪೇಟೆಂಟ್ ಜಗ್ಮಂದ್ ಮಾಡಿರ್ತಾರೆ, ಜಗ್ಮಂದ್ ಮಾಡಿರ್ತಾರೆ. ಬಟ್ ನಿಮ್ಮ ಮ್ಯಾಂಗೋ ತಿಂದು ಅದು ನಿಂಗೆ ರುಚಿ ಹತ್ತೋದಿಲ್ಲ, ಅದು ಗಟ್ಟಿ ಆಗೈತೆ ನಾ ಆಗಲೇ. ಹಂಗೆ ಫ್ರೀಝರ್ನ ಇಡಬಾರ್ದು, ಕೆಳಗೆ ಇಡ್ಬೇಕಂದ್ರೆ. ಫ್ರೀಝರ್ನಾಗ ಇಟ್ಟು ಹೆಂಗೆ ತಿನ್ಬೇಕು ನಾಗ ಹುಷಾರಾಗೈತಿ. ಯಾಕಂದ್ರೆ ಪ್ಯೂರ್ ಚಾಕ್ಲೇಟ್ ಅದು. ಹಾಂ ಅದನ್ನ ಕೇಳ್ತಾನೆ, ಪ್ಯೂರ್ ಚಾಕ್ಲೇಟ್ ಹಾಕಿನಂತ. ಚಾಕ್ಲೇಟ್ ಬಿಟ್ಟು ಕೋಕೋ ಪೌಡ್ರ್ ಬಿಟ್ಟು ಏನೂ ಹಾಕಿಲ್ಲ. ಚಾಕ್ಲೇಟ್ ಅನ್ನಂಗಿಲ್ಲ, ಅದು ಕೋಕೋ ಪೌಡ್ರ್ ಅಂತಾರೆ. ಕೋಕೋ ಪೌಡ್ರ್ ಬಿಟ್ಟು ಏನೂ ಹಾಕಿಲ್ಲ ಅದ್ರಾಗ. ವೆರಿ ಗೆಸ್ ಸರ್ ಮಾಡಿ ಎದರಲ್ಲೇ ಮಾಡಿದ್ದು. ನಮ್ತಿ ಹೇಳಿದ್ರೆ ನಮ್ತಿ. ದಿಸ್ ಇಸ್ ಮೇಡ್ ಆಫ್ ಎಗ್. ಎಗ್ ಅನ್ಸಿತ್ತು ನನಗೆ. ಹೆಂಗೆ ಅನಿಸ್ತತಿ? ಯಾಕಂದ್ರೆ ನೀನು ಬರೀ ಎಗ್ ಯೂಸ್ ಮಾಡಕತ್ತೀನಿ ಎಲ್ಲದಕ್ಕೂ. ಲಿಟ್ರಲಿ ಗೊತ್ತಾಗೋದಿಲ್ಲ ಮಮ್ಮಿ. ನ್ಯೂಟೆಲ್ಲ ಆದಂಗೆ ಆಗೈತೆ ನ್ಯೂಟೆಲ್ಲ. ಮತ್ತು ಸಕ್ರಿನೂ ಹಾಕಿಲ್ಲ. ನಿಮ್ಮೆಲ್ಲ ನುಟೆಲ್ಲ ಪಿಟ್ಟೆಲ್ಲ ನಮ್ಮ ಲೈಕ್ ಹನಿ ಆ್ಯಂಡ್ ಹನಿನೂ ಹಂಗಂತೇಳಿ ಆರ್ಟಿಫಿಷಿಯಲ್ ನ್ಯಾಚುರಲ್ ಸ್ವೀಟ್ನರ್ ಅಂತೇಳಿ ಹುಯಿ ಅಂತ ಹಾಕಿಲ್ಲ. ಒಂದು ಚಮಚ ಹನಿ, ಆಮೇಲೆ ಒಂದು 10 ಡೇಟ್ಸ್ ಖರ್ಜೂರ ಎಲ್ಲ ಹಿಂಗೆ ಹುಳ ಹಾಕೊಂಡು ತಿನ್ನೋದು. ಯಾವ ಹುಳ ಗೊತ್ತದ? ಗೆಸ್ ಮಾಡ. ಏನೋ ಅದಾವಲ್ಲ ಪ್ರಾನ್ಸ್ ಅಂತ ಅನ್ನಂಗಿಲ್ಲ. ರೈಸ್ ಪೇಪರ್ ವೆಜ್ ಇರ್ತೈತಿ. ಅವ್ರು ಹಂಗೆ ಒಂದು ಐಡಿಯಾ ತೋರ್ಸ್ಯಾರ ಏನು ಮಾಡ್ಬೋದು ಅಂಥೇಳಿ. ಸೊ ನೀ ಅದರ ಪನ್ನೀರ್ ವೆಜಿಟೇಬಲ್ಸ್ ಹಾಕೊಂಡು ಸ್ಟೀಮ್ ಮಾಡ್ಕೋಬೋದು, ಇಲ್ಲ ಪ್ಯಾನ್ ರೋಸ್ಟ್ ಮಾಡ್ಕೋಬೋದು. ಚಾ ಮಾಡ್ತೀನಿ. A few moments later. ಜೇನು ಕುರಿ ಅಜ್ಜಿ ಬಂದ್ರೆ ವಾಕಿಂಗ್ ಮುಗಿಸಿ. ಅಕ್ಕಲು ಕೊಳ್ಳಿ ಅಂದರು ಅಮ್ಮ. ಅಕ್ಕಲು ಕೊಳ್ಳಿ ಯಾರವ ಖುಷ ಅಂದರು. ಸೊ ಈಗ ಒಂದು ಸ್ವೀಟ್ ಆತ್ರಿ, ಈಗ 2ನೇ ಸ್ವೀಟ್ ತಿನ್ನಾಕ ಹೊಂಟೇವಿ. ದ್ಯಾಟ್ ಈಸ್ ಗುಣ್ಣ. ಗಟ್ಟಿ ಆಗಿಲ್ಲ ಆಗೈತ್ಲ ಗಟ್ಟೆ. ಅಳಕೈತ್ರಿ ಇನ್ನು ಇಲ್ಲ ಆಗಿರ್ಬೇಕಾಗಿ ಮ್ಯಾಗಿಂದ ಅಷ್ಟೇ ನೀರು ಗಿಡ್ನೇಶ್ವರ್. ಇಲ್ಲ ಗಟ್ಟಿ ಇರ್ತೈತಿ. ನಿಮ್ಗೆ ಗಿಡ್ನೇಶ್ವರ್ ಬೇಕೇಶ್ವರ್ ಬೇಡಗಿನ ತೆಗಿಯೋದನ್ನ ಹೆಂಗೆ ಆಗಿರ್ತೈತಿ. ಗಿಣ್ಣದ ಹಾಲು ಅಂದ್ರೆ ಏನು? ಸಣ್ಣ ಹುಡುಗರ ಹಾಲು. ಸೊ ನೀ ಸಣ್ಣ ಹುಡುಗರ ಹಾಲು ಕುಡಿದಿಲ್ಲ? ಕುಡಿದಿಲ್ಲ ಕಡಿದ್ರೆ ಇದ್ರ ಸಲುವಾಗಿ ಅದು ಎಗ್ ಸ್ಮೆಲ್ ಹೋಗಿದ್ದು, ವೆನಿಲಾ ಎಸೆನ್ಸ್. ಐಶ್ವರ್ಯ ಇದ್ರ ಸಲುವಾಗಿ ಸ್ವಲ್ಪ ಎಗ್ ಸ್ಮೆಲ್ ಕಡಿಮೆ ಆಗೈತೆ. ಬೇಕಾಗೈತೆ ಇನ್ನು ಈಗ ಮತ್ತು ನೀರೈತ್ಲ ಮ್ಯಾಗ ಅಷ್ಟೇ ನಿಂತದ ನೀರು. ಆಗೈತಲ್ಲ, ಮ್ಯಾಗಿನ ತೆಗೆದ್ಬಿಡಂತೇನ ಇಲ್ಲಿ ತೋ ಕುಡಿ ಮಜಾ ಬರ್ತೈತೆ. ಹಲೋ ಪಂಕಿನ್ ಬನಿ. ಆಲ್ರೈಟ್ ಸ್ನೇಹಿತರೆ, ಬರೀ ಹೆಲ್ದಿ ಡಂಪ್ಲಿಂಗ್ಸ್ ಅದೆಲ್ಲ ಪನ್ನೀರ್ ಡೇಟ್ ಮಾಡಿದೆಲ್ಲ ಬ್ಯಾಡ, ಎಲ್ಲ ಬೇಕು. 25 ಗ್ರಾಮ್ಸ್ ನಂದು ಆಗ್ಬೇಕು ಬ್ಯಾಡ ಪೂರ್ತಿ. ಅಷ್ಟು ಯಾಕೆ ಓಡಿಸ್ತಾರೆ? ಕೊಟ್ಬಿಡು ಹಾಕಿಬಿಡ್ತೇನೆ. ಇಷ್ಟದಾಗಿ ಉಳಿಸೋಕೆ ಗಿಣ್ಣ ತೋರ್ಸತ್ತಿಲ್ಲ ನಿಮ್ಗೆ. ನಾನು ನಿಮ್ಗೆ ಆ್ಯಕ್ಚುಲಿ ತೋರ್ಸಾತಿರೋದು ನನ್ನ ಡಂಪ್ಲಿಂಗ್ಸ್ ಟುಸ್ ಚುಪ್ ಟಪಾಕ್ ಟೂರ್. ಓಕೆ, ಸೊ ಫಸ್ಟ್ ಸಾಸಿವೆ ಜೀರಿಗೆ ಹಾಕೋ ಅಂತ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಇದು ಲಾಸ್ಟಿಗೆ ಪನ್ನೀರ್. ಓಕೆ, ಸೊ ಲೆಟ್ಸ್ ಗೋ. ಸಾಸಿವೆ ಆ್ಯಕ್ಚುಲಿ ಭಾಳ ಮಂದಿ ಹಾಕೋದಿಲ್ಲ, ಬಟ್ ನಾವು ಹಾಕ್ಕೊಳೋದು. ಓಕೆ ನೋಡಿರಿ, ಎಣ್ಣೆನೂ ಭಾಳ ಕಡಿಮೆ ಇರ್ತದೆ ಎಣ್ಣೆ. ಸೊ ಇದಂತೂ ಹೆಸರಿಗೆ 1 ಚಮಚ ಹಾಕೋದು. ಇದೊಂದು ಚಮಚ ಒಂದು ಸ್ವಲ್ಪ ಫ್ಲೇವರ್ ಕೊಡ್ತದೆ. ಆಮೇಲೆ ತಡ್ರಿ, ಅದಕ್ಕೆ ಮೊದಲು ಇವನ್ನ ಹಾಕ್ಬೇಕು. ರೈಟ್ ಸ್ನೇಹಿತರೆ, ಸೊ ಇಂಪೋರ್ಟೆಡ್ ರೈಸ್ ಪೇಪರಿಂದ ಫೈನಲಿ ನಾವು ಪಂಪ್ಲಿಂಗ್ ಪುನಿ ಮಾಡೋಣಂತ. ಬುನ್ನಿ ತಿನ್ನೋಣಂತ ಡಮ್ಮಿ. ಸೊ ಫಸ್ಟ್ ಟೈಮ್ ನಾನು ರೈಸ್ ಪೇಪರ್ ನನ್ನ ಲೈಫ್ನಾಗ ಹಿಡ್ದೇನೆ. ಸೊ ಭಾಳತ್ತಲ್ಲ, ಒಂದು 20-30 ಸೆಕೆಂಡ್ಸ್ ಅಷ್ಟೇ ಹಾಕ್ಬೇಕಂತ್ರಿ. ಹಾಕಿ, ಯಾಕಂದ್ರೆ ಅದು ಭಾಳ ಹಾಕಿ ಎಲ್ಲ ಅಂಟ್ಕೊಂಡಿದೆ, ನೀರು ರಾಡಿ ಆಗಿಬಿಡ್ತೈತಿ. ಸೊ ಈಗ ನಮ್ಮ ಸ್ಟಫಿಂಗ್ ಹಾಕೋಣಂತ. ಆ್ಯಕ್ಚುಲಿ ಆಕಾಶ್ ಅಡುಗೆನೂ ಮಾಡ್ತಾರೆ ರೀ, ಆಫೀಸ್ ವರ್ಕು ಮಾಡ್ತಾರೆ, ಪಾಪನೂ ನೋಡ್ಕೋತಾರ, ಎವ್ರಿಥಿಂಗ್ ಆಲ್ ರೌಂಡರ್ ಅದಾರ ಅವ್ರು. ಇವತ್ತು ಡಂಪ್ಲಿಂಗ್ಸ್ ಮಾಡತ್ತಾರ ರೀ. ಅಂದರೆ ಹೆಂಗಾರ ಮಾಡಿ ಪ್ರೋಟೀನ್ ಹೋಗ್ಬೇಕಲ್ಲ ಅಂತಂದು ಹೇಳಿ ಸ್ಟಫಿಂಗ್ಸ್ ಎಲ್ಲ ತಾವ ಮಾಡಿಕೊಂಡು.
ರೈಸ್ ಪೇಪರ್ ಅದನ್ನ ಎದ್ಬೇಕಲ್ಲ ಎದ್ದೇನಿ ಹೆಂಗೆ ಅನ್ಸುದು ಹೆಂಗೆ ಹೇಳ ಉಗುಳು ಹಚ್ಚಿ ಕಡುಬು ಮಾಡ್ದಂಗೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಮಾಡ್ಕೋರಿ. ನೋಡ್ತಾ ಸ್ನೇಹಿತರೆ, ಸೊ ಬರ್ರಿ ನಮ್ಮ ಡಂಪ್ಲಿಂಗ್ಸ್ ಇಲ್ಲಿ ರೆಡಿ ಆಗ್ಯಾವು ವಿತ್ 30 grams ಆಫ್ ಪ್ರೋಟೀನ್ ಆ್ಯಂಡ್ ನಮ್ಮದು ಇದು 1000 Island ಸಾಸು ತೋರಿಸ್ತೀನಿ ನಮ್ಮ ಆಡಿಯನ್ಸ್ಗೆ. ಫ್ರಿಜ್ ಸ್ವಲ್ಪ ಗದ್ದಲಾಗೈತೆ ಆ್ಯಂಡ್ 1000 Island ಸಾಸ್ ವಿತ್ ಅಗೇನ್ 12 grams ಆಫ್ ಪ್ರೋಟೀನ್. ಯಮ್ಮಿ ಸ್ನೇಹಿತರೆ. ಸೊ ಫೈನಲಿ ಹಿಂಗೆ ಕಾಣತ್ತೆ ನಿಮಗೆ ಟೇಸ್ಟು ಮಮ್ಮಿ ಪಪ್ಪನ ಕಡೆಯಿಂದ ಒಂದು ಸ್ವಲ್ಪ ಅವ್ರಿಗೊಂದೊಂದು ತುತ್ತು ತಿನ್ನಕ್ಕೆ ಹೇಳ್ತೀನಿ. ಬಿಕಾಸ್ ಅವರೆಲ್ಲ ಖಾಲಿ ಮಾಡ್ತಾರೆ, ನಂಗೆ ಗೊತ್ತೈತಿ. ಮಾಡ್ತಿ ಏನದು ದಿಸ್ ಈಸ್ ಚಿಕನ್? ಎಗ್ ಚಿಕನ್. ಏನದು ಎಗ್ ಚಿಕನ್ ಅಂದ್ರೆ? ಎಗ್ವಾ ಸ್ವಲ್ಪ ತೊಗೋರ, ಭಾಳ ತೊಗೋಬೇಡ. ಬಟ್ ಹೆಂಗೆ ತೊಗೋತಿ? ತಿನ್ನಿಸ್ಲಿ ಮತ್ತು ಡಂಪ್ಲಿಂಗ್ಸ್ ರೀ, ಡಂಪ್ಲಿಂಗ್ಸ್. ಇದು ರೈಸ್ ಪೇಪರ್ ರೀ, ರೈಸ್ ಪೇಪರ್ ರೀ. ಹೆಂಗಾಗೈತಿ? ಅದ್ರಾಗ ನಂಗೆ ಗೊತ್ತಿತ್ತು, ನಾ ಕೊಡೋದಿಲ್ಲ, ನಾಳೆ ಮಾಡೋದು. ಮತ್ತು ನಂದು ನಾನು ಡಿನ್ನರ್ ಇದು ಇದನ್ನೆಲ್ಲ ಕೊಟ್ಟನಂದ್ರೆ ನಿಮಗೂ ಗೊತ್ತಾಗಲಿ ಅಂತ ಟೇಸ್ಟ್ ನಾನು ಹೆಂಗೈತಿ ಅವ್ರು ಕರೆಗೂ ರುಚಿ ಆಗೈತೆ. ಲೋ ಫ್ಯಾಟ್ ಹೈ ಪ್ರೋಟೀನ್, 40 ಗ್ರಾಮ್ ಪ್ರೋಟೀನ್ ಐತಿಲ್ಲ ಮೀಲ್ನಾಗ. ನೀವು ಮಮ್ಮಿ ಒಂದು 3 ಗ್ರಾಮ್ ತಿಂದ್ರಿ. ಅಲ್ಲಿ 30 ವರ್ಷ ಆದ್ಮೇಲೆ ನಮ್ಮ ಮನೆ ಮುಂದೆ ಡಬಲ್ ರೋಡ್ ಆಗೈತೆ ರೀ. ಅದು ಆ ಕಡೆನೂ ಮಾಡ್ತೇವೆ ಅಂತ ಅಂದಾರ, ಗೊತ್ತಿಲ್ಲ. ಪ್ಲಸ್ ಫುಟ್ಪಾತು ಮಾಡ್ಯಾರ. ನಂಗೆ ನಂಬಾಕಾಗತ್ತಿತ್ತು ನಮ್ಮ ಸುಭಾಷ್ ನಗರ್ ಮನೆ ಅಂಥೇಳಿ. ಯಾಕಂದ್ರೆ ಎಲ್ಲ ಚಲೋ ಇತ್ತು. ಇದು ಒಂದು ಭಾಳ ಅಸಹ್ಯ ಕಾಣ್ತೈತೆ ಆ್ಯಕ್ಚುಲಿ. ಸೊ ಬರ್ರಿ ಇದನ್ನು ಚಾರ್ಜಿಂಗ್ ಹಚ್ಚೋ ಮುಂದಿನವ್ರ ಅಂಕಲ್ ಏನು ಮಾಡಿದ್ರಂದ್ರೆ ಇನ್ನೇನೋ ಆಗಿ ಇನ್ನೇನೋ ಗದ್ದಲ ಆಗಿದ್ರಾಗೆಲ್ಲ ನೀರು ಹೋಗಿ ಅದನ್ನೆಲ್ಲ ಇನ್ನೊಮ್ಮೆ ಅವ್ರು ಹೇಳ್ತೀನಿ ನಿಮಗೆ. ಸೊ ಬರ್ರಿ ಇದನ್ನು ಇಲ್ಲಿ ಪಾರ್ಕ್ ಮಾಡಿ ಚಾರ್ಜಿಂಗ್ ಹಚ್ಚೋಣ ಗಾಡಿ. ರೈಟ್ ಚಾರ್ಜ್ ಹಾಕತ್ತಿದೆ. ಇದು ಆ್ಯಕ್ಚುಲಿ 5 hours ತೋರಿಸತ್ತೆ, 6 ತಾಸು. ಬಟ್ 4.5 hours ಆಗ್ತದೆ. ಚಲೋ ಬೇಟ, ಅದಕ್ಕೆ ಗೊತ್ತೈತಿ. ಚಲೋ ಅಂದ್ರೆ ರಾತ್ರಿ ನಾವು ಲೆಫ್ಟ್ ರೈಟ್ ಅಂಥೇಳಿ ಹೊರಗೆ ಹೋಗಬೇಕು, ಹೌದಿಲ್ಲ ರೀ? ಚಲೋ ಬೇಡ. ಗುಡ್ ನೈಟ್.